ರೀ ಅಲ್ಲ ಅವತ್ತಿಂದ ನೋಡ್ತಾನೆ ಇದ್ದೀನಿ. ಬರೋದು ಸುತ್ತಾಡ್ಸೋದು ಮಾಡೋದು ಬರೀ ಇದೇನೇನಿ ಆಯಿತು ನಿಮ್ದಂತೂ. ಏನು ಇಷ್ಟೇನೇನಿಯಾ? ಬರೀ ಇದನ್ನೇ ನಿಮಗೆ ತೋರಿಸ್ತಿದ್ದೀರಾ? ಇದನ್ನ ನೋಡಿದ್ರೆ ನನಗೊಳ್ಳೆ ಆಫ್ರಿಕಾ ಥರನೇ ಕಾಣಕ್ಕಿಲ್ಲ. ನನಗೆ ಬೇಜಾರಾಯ್ತಾಯ್ತು ನನಗಂತೂ. ನೀವು ನೋಡಿದ್ರೆ ದಿನ ಇಲ್ಲಿಗೆ ಬರೋದು, ಒಂದು ಪ್ಲೇಟ್ ಪಾನಿಪುರಿ ಕೊಡ್ಸೋದು, ಹಿಂಗೆ ಕರ್ಕೊಂಡು ಹೋಗೋದು. ಇಷ್ಟೇನೇನಿಯಾ ನಿಮ್ಮ ಯೋಗ್ಯತೆ? ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ವಾ? ಬರೀ ಇದ್ರಾಗೇನಿಯಾ ನೀವು ಕರ್ಕೊಳ್ಳೋದು ಓಡಾಡ್ಸೋದು ಮಾಡ್ತಾ ಇದ್ದೀರಾ? ನೋಡಿ ನಂಗೆ ಇದೆಲ್ಲನೂ ಬೇಡ. ಬೇರೆ ಎಲ್ಲನ ಕರ್ಕೊಂಡೋಗಿ. ಇಷ್ಟಿಷ್ಟೇ ಸುತ್ತಾಡಿಸ್ತಿದ್ದೀರಲ್ರಿ ಕರ್ಕೊಂಬಿಟ್ಟು ಬಂದಾಗಿಂದನೂ. ನಂಗೆ ಇದೆಲ್ಲ ಬೇಡ ನನಗೆ. ಲೇ ಎಷ್ಟು ಅಂತ ಹಿಂಸೆ ಕೊಡ್ತೀಯ ನೀನಂತುನ್ವೇ? ಕುಂತ್ರು ನಿಂತ್ರು ಟಾರ್ಚರ್ ಇಕ್ತಿದ್ದೀಗಲ್ಲ ನೀನು. ಈಗ ನಾನು ಕರ್ಕೊಂಡು ಬಂದಿದ್ದಾನೆ ಮುರಿಯೋದಿರಕ್ಕೆ ನೀನು. ಅದು ಯಾಕಂಗೆ ಟಾರ್ಚರ್ ಇಕ್ಕಿಯ ನೀನು? ಎಲ್ರಿ ನಮ್ ದೊಡ್ಡ ಲಕ್ಸುರಿ ಮನೆ ತೋರಿಸ್ಬರ್ರಿ. ಈಗ ನಮಗೆ ತೋರಿಸ್ತಿರೋ ಹೇಳಿ. ದೊಡ್ಡ ಮನೆ ಐತೆ, ಹಂಗೇನಿಯಾ ಒಡವೆ ಪಡವೆ ಎಲ್ಲ ಐತೆ, ಬ್ಯಾಂಕ್ ಐತಿ ಅಂತ ಏನೇನೋ ಹೇಳಿದ್ರಲ್ಲ. ಈಗ ಬಂದು ತೋರಿಸ್ಬರ್ರಿ ನೀವು ಸುಮ್ಕೆನೇನಿಯಾ. ಬಂದು ತೋರಿಸಿದ್ರೆ ಸೊರೈತು, ಇಲ್ಲ ಅಂದ್ರೆ ಸುಮ್ಕಿರಕ್ಕಿಲ್ಲ. ಬಂದು ಯೋಸ್ ದಿನ ಆಯ್ತು ಇಲ್ಲಿಗೆ ಬಂದು. ವಾರದ ಮೇಲೆ ಆಯ್ತು, ಆದ್ರೆ ಸುಮ್ಮನೆ ಕರ್ಕೊಂಡೋಯ್ತೀರಾ, ಕರ್ಕೊಬರ್ತೀರಾ. ಆ ಹೋಟ್ಲ್ ರೂಮ್ ಕರ್ಕೊಂಡೋಯ್ತೀರಾ, ಆಮೇಗಿನ ಕರ್ಕೊಂಬಿಟ್ಟು ಬರ್ತೀರಾ. ಇಷ್ಟೇನೇನಿಯಾ? ನನಗೆ ಅದೆಲ್ಲ ಗೊತ್ತಿಲ್ಲ. ಸುಮ್ಕೆನೇನಿಯಾ ನನಗೆ ದೊಡ್ಡ ಅರಮನೆ ಅಂತ ಮನೆ ಐತಿ ಅಂದ್ರಲ್ಲ. ಈಗ ಅರಮನೆ ಅಂತ ಮನೆ ನಾನು ಕರ್ಕೊಂಡೋದ್ರೆ ನೀವು ಸುಮ್ಮನಿರ್ತೀನಿ, ಇಲ್ಲಾಂದ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನೇನಿಯಾ. ಯಪ್ಪ ದೇವ್ರೆ, ಎಲ್ಲಿಂದ ನಿನಗೆ ಗಂಟು ಬಿದ್ದೋ ನೀನಂತೂ ನನಗೆ. ಈಗ ಏನಪ್ಪ ಮಾಡಲಿ? ಲೇ ಒಸಿ ತಡ್ಕಳೆ, ಅದು ಯಾಕೆ ಹಿಂಗೆ ಆಡಿಯ ನೀನಂತೂ? ಅರಮನೆ ಅಂತ ಮನೆ ಅದು ಐತೆ, ನಿನ್ನ ನಿಧಾನ ಕರ್ಕೊಂಡೋಯ್ತೀನಿ, ಸುಮ್ಕಿರುವ. ಅದೆಲ್ಲ ನನಗೆ ಬೇಕಿಲ್ಲ, ಅದನ್ನೆಲ್ಲ ನಾನು ಕೇಳೋದಿಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ನಾನು ಕರ್ಕೊಂಡೋಗಿ ತೋರಿಸಿದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನು ಅನ್ಕೊಂಡಿದ್ದೀರ ನಮ್ಮ ಅಮ್ಮಂತಾಗ 2 ಲಕ್ಷ ಇಸ್ಕೊಂಬಿಟ್ಟು ಇಲ್ಲಿ ಬಂದ್ಬಿಟ್ರಲ್ಲ, 2 ಲಕ್ಷ ಇಸ್ಕೊಬಿಟ್ಟು ಹಂಗೆ ಹಿಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಏನು ಮಾಡಿದ್ರಿ? ಹೇಳು ಏನು ಮಾಡಿದ್ರಿ ಅಂತ ಹೇಳ್ಬಿಟ್ಟು 10 ಪೈಸದ ಏನು ಮಾಡಲಿಲ್ಲ ನೀವು. ನನಗದೆಲ್ಲ ಗೊತ್ತಿಲ್ಲ. ಕರ್ಕೊಂಡೋಗಿ ಅರಮನೆ ಅಂತ ಮನೆ ತೋರಿಸಿ ದುಡ್ಡು ಪಡ್ಡು ಎಲ್ಲ ಕೊಡ್ಬೇಕಷ್ಟೇ ನೀವು. ಇವಳ್ದು ಒಳ್ಳೆ ಗ್ರಾಚಾರ ಬಂತಲ್ಲ. ಇವಳ ಜೊತೆ ನನ್ನ ಕೈಲಿ ನೀನು ಬಾಳಕ್ಕಾಗಕ್ಕಿಲ್ಲ. ಇವಳು ದುರಾಂಕಾರಕ್ಕೆ ಇದಕ್ಕೆ ಏನೋ ಬಿಡು, ಇವತ್ತು ಅರ್ಥ ಮಾಡ್ಕೊತಾಳೆ, ನಾಳೆ ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಸಮಾಧಾನ ಮಾಡಿದ್ರು ಕಿರ್ಚಾಡ್ತಾಳೆ ಸುಮ್ಕೆಲ್ನಿಯ ಹ್ಯಾಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇನ್ನು ಬಿಡು ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಇಷ್ಟಕ್ಕೆ ಬಿಟ್ಬಿಟ್ರೆ ಹೆಂಗೆ ಹೇಳು? ಇವಳನ್ನ ಇಲ್ಲೇ ಬಿಟ್ಬಿಟ್ಟು ಎಸ್ಕೇಪ್ ಆಯ್ತೀನಿ. ಆವಾಗ ನೋಡು ಬರಲಿ ಇವಳು ವಾಪಸ್ ಊರಿಗೆ, ಆವಾಗ ಗೊತ್ತಾಯ್ತದೆ. ಏನೋ ಬಿಡು ಪೆದ್ದಿ, ಏನೂ ಗೊತ್ತಾಗಕ್ಕಿಲ್ಲ. ಹೊಸಿ ಹೆಂಗೋ ನೋಡ್ಕೊಳ್ಳೋನಿ ಅಂತ ಕರ್ಕೊಬಂದು ಇಕ್ಕೊಂಡ್ರೆ ದೌಲತ್ ಮಾಡ್ತೀಯಾ? ಇಲ್ಲಿಂದ ಹೋಯ್ತೀನಿ ನೋಡು. ಏನ್ರಿ ಏನು ಮಾತಾಡ್ತಾನೆ ಇಲ್ಲ? ಲೇ ಹೊಸಿ ಇರು, ನಮ್ಮ ಬಾಸ್ ಹತ್ರ ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ. ಕೀ ಎಲ್ಲ ನನ್ನ ಫ್ರೆಂಡು ಕೊಟ್ಬಿಟ್ಟಿದ್ದೀನಲ್ಲ, ಅವನಿರೋ ಬರ್ತೀನಿ ಅಂತ ಹೇಳೋನೆ. ನೋಡು ಹೋಟ್ಲ್ ಇಲ್ಲೇ ಐತಲ್ಲ, ಒಂದು 2 ನಿಮಿಷ ನಿಂತ್ಕ, ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ. ನಾನು ಬರ್ತೀನಿ, ನಾನು ಕರ್ಕೊಂಡೋಗ್ರಿ. ನಾನು ಕರ್ಕೊಂಡೋಗ್ರಿ ಬೇಡ ಅಂತಂತಾರೇನು? ಎಲ್ಲೂ ಇಲ್ಲ ತಾನೆ, ಕರ್ಕೊಂಡೋಗಿ ಸುಮ್ಕೇನಿಯ. ನಾನು ನ್ಯಾಟು ಬರ್ತೀನಿ, ಕರ್ಕೊಂಡೋಗಿ. ನಾನು ಒಬ್ಳೆ ಇದ್ಬಿಟ್ಟು ಏನು ಮಾಡಲಿ? 2 ನಿಮಿಷ ಕಣೆ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀನಿ. ಹಂಗೆ ವಾಶ್ರೂಮ್ ಬೇರೆ ಹೋಗ್ಬೇಕಲ್ಲ, ಹೋಗ್ಬಿಟ್ಟು ಬರ್ತೀನಿ. ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ ಇರು. ಗಂಡನ್ನ ಹಿಂಗೆ ಕೈಯೇ ಹಿಡ್ಕೋಬೇಕು, ಗಿರ 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 ಅಂತ ಗಿರ್ಗೀಟ್ಲಿ ಆಡಿಸ್ಬೇಕು ಗಂಡುಗಳ್ನ. ಸುಮ್ಮನೆ ಬಿಟ್ಬಿಟ್ರಾಯ್ತದ? ಬುಡಗಿಡೋದೆಲ್ಲ ಸುಳ್ಳು. ಗಿರ್ಗಿಟ್ಲಿ ಆಡಿಸ್ತಿದ್ರೆ ಅವಾಗ ಅಡ್ಕೋಗಿ ಬರ್ತಾರೆ ಕಳ್ಳನ ಮಕ್ಕಳು. ಆದ್ರೂ ಇದೇ ನಮ್ಮೂರುಗಳ ಥರ ನೀನೇ ಐತಪ್ಪ. ಇದನ್ನ ಯಾರನ್ನ ಆಫ್ರಿಕಾ ಅಂತಾರ? ಆಫ್ರಿಕಾ ಜನ ಎಲ್ಲ ಹಿಂಗೆ ಇರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಹೆಂಗೆಂಗೋ ಇರ್ತಾರೆ ಅಂದ್ಕೊಂಡಿದ್ದೆ. ಇದೆಲ್ಲ ಮಾಮೂಲಿ. ಹೇಳು ನನ್ನ ಗಂಡ ಈ ಸತ್ತಾದರೂ ಬರಲೇ ಇಲ್ವಲ್ಲ? ಅಯ್ಯೋ ಆಗಲೇ ಹೋಗಿ ಎಷ್ಟೊತ್ತಾಯ್ತು, ಇಷ್ಟೊತ್ತಾದರೂ ನನ್ನ ಗಂಡ ಬರಲಿಲ್ವೇ? ಫೋನು ಎತ್ತುತ್ತಾ ಇಲ್ವೇ? ಆವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತಿದ್ದೀನಿ, ಫೋನು ಎತ್ತುತ್ತಾ ಇಲ್ಲ, ಒಯ್ತಾನೂ ಇಲ್ಲ. ಎಲ್ಲೋದ ನನ್ನ ಗಂಡ? ನಾನು ಇಲ್ಲೇ ಬಿಟ್ಬಿಟ್ಟು ಅಪ್ಪುಳ್ನೇನಿಯಾ? ಅಯ್ಯೋ ಈಗ ಏನು ಮಾಡಲಿ? ಅಯ್ಯೋ ಎತ್ತೋ ಫೋನ್ನ ಎತ್ತೋ. ಇವು ಗೊತ್ತಿಲ್ದಿರೋ ಊರಾಗೆ ಎಲ್ಲೋಗ್ಬಿಟ್ನಪ್ಪ ಇವನು. ಅಯ್ಯೋ ಇಲ್ಲೆಲ್ಲೂ ಇಲ್ಲ. ರೀ 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 ಅಯ್ಯೋ ಎಲ್ಲೋದ್ರು ನಮ್ಮ ಯಜಮಾನ್ರು? ರೀ ಅಯ್ಯೋ ನಂಗೆ ಇವ್ರು ಭಾಷೆ ಬರೋಕ್ಕಿಲ್ಲ, ಏನೂ ಬರೋಕ್ಕಿಲ್ಲ. ಎಲ್ಲೋದ್ರಪ್ಪ? ರೂಮ್ ತಕ್ಕೆ ನಾನು ಹೋಗಿತ್ತಾರ? ಏನು ಮಾಡಲಿ? ರೀ ರೀ ಫೋನ್ ಎತ್ತುತ್ತಿಲ್ಲ, ಯಾಕೆ ಇವರು? ರೀ ರೀ ಅಯ್ಯೋ ಈಗೇನಪ್ಪ ಮಾಡಲಿ? ಅಯ್ಯೋ ದೇವ್ರೆ, ಈಗ ನಾನು ಹೋಟ್ಲು ರೂಮ್ ಅಲ್ಲೇ ಕಾಣಿಸ್ತೈತೆ. ಅಲ್ಲಿಗೇನಾದ್ರೂ ನನ್ನ ಗಂಡ ಹೋಗೋಣ ಇರು, ಅಲ್ಲೇ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ಇಲ್ಲೂ ಇಲ್ಲ ನನ್ನ ಗಂಡ. ರೀ 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 ಅಯ್ಯೋ ಈಗ ಏನು ಮಾಡಲಿ ನಾನು? ನನ್ನ ಗಂಡ ಫೋನು ಎತ್ತುತ್ತಿಲ್ಲ, ಇಲ್ಲಿ ಬಿಟ್ಬಿಟ್ಟು ಹೊಂಟೋದ. ಈ ಹೋಟ್ಲು ರೂಮಾಗ ನಾನು ಒಬ್ಬಳೇ ಇರಬೇಕಾ ಅಂತ ನನ್ನ ಗಂಡು ನಾನು ಜೋರಾಗಿ ಬೈದ್ನಲ್ಲ, ಅದಕ್ಕೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ನಾ. ಈಗ ಏನು ಮಾಡಲಿ ನಾನು? ನನ್ನ ಮಗನೇ ಕಂತ್ರಿ, ನನ್ನ ಮಗನೇ, ನಾನು ಇಲ್ಲೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲ. ನಿಂಗೆ ಬರಬಾರ್ದು ನಿಂಗೆ ಆಪತ್ತೊಂದು ಚಾಪೆ ಎತ್ಕೊಂಡೋಗ. ನಿಂಗೆ ಏನು ಬಂದಿರೋ ದೊಡ್ಡರೋಗ ನನ್ನ ಮಗನೇ ಬಿಟ್ಬಿಟ್ಟು ಹೊಂಟೋಗಿದೆಯಲ್ಲ ನೀನು. ನಿಂಗೆ ಬರಬಾರ್ದೆ ಬರೋದು ನಿನಗೆ ಲೋಪರ್ ನನ್ನ ಮಗನೇ. ಈಗ ಏನು ಮಾಡಲಿ? ನಮ್ಮ ಅಮ್ಮಂಗೆ ಫೋನ್ ಹಾಕ್ಲಾ? ನಮ್ಮ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ಹೇಳ್ತೀನಿ ಇರು. ಅಮ್ಮ ಎಲ್ಲೂ ಕಾಣ್ತಿಲ್ಲ ಕಣಮ್ಮ, ಹೋಗಾಗಲೇ ಯೋಸತ್ತಾಯ್ತು ಕಣಮ್ಮ, ಇಲ್ಲಿ ಗಂಟ ಬಂದಿಲ್ಲ ಕಣಮ್ಮ ನನ್ನ ಗಂಡ ಅಂತ ಹೇಳ್ತೀನಿ ಇರು. ಹಲೋ ಮಗಳೇ ಹೇಳಮ್ಮ, ಏನು ಮಾಡ್ತಿದ್ದೆ? ಅಮ್ಮ ನನ್ನ ಗಂಡ ನಾನು ಈಚೆ ಕಡೆ ಹೋಗಿದ್ವಿ ಕಣಮ್ಮ, ಸುಮ್ಮನೆ ಓಡಾಡ್ಕೊಂಬಿಟ್ಟು ಬರೋಣ ಎನ್ನ ತಿನ್ಕೊಂಡು ಅಂತ ಹೇಳ್ಬಿಟ್ಟು. ಆಮೇಕಿಂದ ಈಗ ನೋಡಿದ್ರೆ ನನ್ನ ಗಂಡ ಕಾಣ್ತಾನೆ ಇಲ್ಲ ಕಣಮ್ಮ, ಎಲ್ಲೋದ್ನೋ ಗೊತ್ತಾಯ್ತಿಲ್ಲ ಕಣಮ್ಮ. ಏನೇ ಹೇಳ್ತಿದೀಯ ನೀನು?
ಕಾಣಿಸ್ತಿಲ್ಲ ಅಂತಂದ್ರೆ ಏನೇ ಹಾಂ ಅಲ್ಲೇ ಎಲ್ಲೋ ಇತ್ತಾನೆ ಎಲ್ಲೋ ಹೋಗಿರ್ತಾನೆ ಗೊತ್ತಾನೆ ಹೇಳು. ಇಲ್ಲ ಕಣಮ್ಮ, ಫೋನ್ ಮಾಡಿದ್ರೆ ಫೋನು ಎತ್ತುತ್ತಿಲ್ಲ, ಏನು ಬಡ್ಕೊಂಡ್ರು ಮೆಸೇಜ್ ಮಾಡಿದ್ರು ನೋಡ್ತಾನೂ ಇಲ್ಲ, ರಿಪ್ಲೈನೂ ಮಾಡ್ದಿಲ್ಲ ಕಣಮ್ಮ. ಅಮ್ಮ ಈ ಆಫ್ರಿಕಾದಾಗೆ ನಾನು ಒಬ್ಳೆ ನೆನೆಯ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಕಣಮ್ಮ. ಅಯ್ಯೋ 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 ಮನಿಯಾಳಿ, ಏನೇ ಇವಳು ನಿಮ್ಮ ಅಕ್ಕನ ಬಾಳಿ ನೋಡಿದ್ರೆ ಹಿಂಗಾಗೈತೆ, ನೀನು ನೋಡಿದ್ರೆ ಹಿಂಗೆ ಎಡವಟ್ಟು ಮಾಡ್ಕೊಂಡಿದ್ಯಾ. ಏನಪ್ಪ ಮಾಡೋದು ಲೇ, ನಿಜವಾಗ್ಲೂ ಏಳೆ ಏನಾಯ್ತಿ ಅಲ್ಲಿ ಹಾಂ? ಅವಳಿ ಅಂದ್ರೆ ನಾನೊಂದ್ಕಿತ ಫೋನ್ ಹಾಕ್ಲಾ? ಅಮ್ಮ ಯಾರು ಫೋನ್ ಹಾಕಿದ್ರು ಎತ್ತುತ್ತಿಲ್ಲ ಕಣಮ್ಮ, ಬೇಕಂತಲೇ ಎತ್ತುತ್ತಿಲ್ಲ ಅಂತ ಅನ್ನಿಸ್ತದೆ ಕಣಮ್ಮ, ಎತ್ತುತ್ತಾನೆ ಇಲ್ಲ ಫೋನ್ನ. ಏನು ಮಾಡಬೇಕು ಗೊತ್ತಾಯ್ತಿಲ್ಲ ಕಣಮ್ಮ. ನಾನು ಒಬ್ಬಳೇ ಆಫ್ರಿಕಾಯಿಂದ ಇಂಡಿಯಾಗೆ ಬರೋಕ್ಕೆ ಲೇಟ್ ಆಯ್ತದೆ ಅಂದರೆ ಭಯನೂ ಆಯ್ತದೆ ಕಣಮ್ಮ. ನಾನು ಒಬ್ಬಳೇ ಫ್ಲೈಟಾಗಿ ಬರೋದು ಗೊತ್ತಾಗೋದು ಇಲ್ಲ ಕಣಮ್ಮ. ನನಗೆ ಗಂಡ ಯೋಸತ್ತಾಯ್ತು ಹೋಗಿ. ಈಗ ಹೇಳಮ್ಮ ಏನು ಮಾಡೋದು ಅಂತ ಹೇಳ್ಬಿಟ್ಟು, ಅಮ್ಮ ಬಾ ನನ್ನನ್ನು ಕರ್ಕೊಂಡು ಹೋಗಿವಂತೆ. ಯವ್ವ, ನಾನು ಆಫ್ರಿಕಾಗೆ ಬಂದು ಕರ್ಕೊಂಡೋಗೋದು ಹೆಂಗೆ? ಅಯ್ಯೋ ದೇವ್ರೇ, ಎಂಥ ಭಾಳ ಕೊಟ್ಬಿಟ್ಟೆ ನಂತಂತೂ. ಅಲ್ಲೂ ಕಷ್ಟ ಇಲ್ಲೂ ಕಷ್ಟ ನಂಗೆ ಆಗೋಗ್ಬಿಟ್ಟೈತೆ. ಈ ಬಂಗಾರಮ್ಮಗೆ ನೆಮ್ಮದಿ ಇಲ್ದಿರಂಗೆ ಆಗೋಗ್ಬಿಡ್ತು ಶಿವನೇ. ಅಯ್ಯೋ ಹಿರೇ, ನನ್ನ ಮಗುಗೆ ಫೋನ್ ಹಾಕ್ಬಿಟ್ಟು ಮಾಡ್ತೀನಿರೇ ನಿನಗೆ. ಅಲ್ಲೇ ಇರು, ಭದ್ರವಾಗಿ ಬಾಗಿಲು ಹಾಕೊಂಡು ಕುಂತ್ಕೊಬಿಡು, ಎಲ್ಲೂ ಹೋಗ್ಬೇಡ ನೀನು, ಸರಿನಾ? ನೆಟ್ಟಗೆ ಅಲ್ಲೇ ಇರೇ. ಈ ಕೊಂತ್ರಿ ನನ್ನ ಮಗ ಅವಳಿ ಮಯ್ಯ ಫೋನೇ ಎತ್ತುತ್ತಿಲ್ವಲ್ಲ, ಆವಾಗಿಂದ ಮಾಡ್ತಾನೆ ಇವನಿ. ಈ ಕೊಂತ್ರಿ ನನ್ನ ಮಗ ಫೋನ್ ಎತ್ತುತ್ತಿಲ್ವಲ್ಲ, ಅಲ್ಲಿ ನನ್ನ ಮಗಳು ಬೇರೆ ಗೋಳಾಡ್ತಾವಳೆ. ಏನಾಯ್ತೆ ಬಂಗಾರಿ, ಏನಾಯ್ತೆ, ಏನು ಇಸ್ಯನೇ? ಇನ್ನೇನಾಯ್ತು, ಎಲ್ಲ ಮನೆ ಹಾಳಾಗಿ ಬಿದ್ದೋಯ್ತು. ದೊಡ್ಡ ಮಗಳು ಸಂಸಾರ ಹಂಗೆ, ಚಿಕ್ಕ ಮಗಳು ಸಂಸಾರ ಹಿಂಗೆ ಅನ್ನಂಗೆ. ಅವಳಿ ಅಂದರು ಆಫ್ರಿಕಾದಾಗೆ ನೀನು ಬಿಟ್ಬಿಟ್ಟು ಹಾಂ ನನ್ನ ಮಗಳನ್ನ ಎಲ್ಲೂ ಅಂಟೋಗ್ಬಿಟ್ಟವನಂತೆ. ಆಗಲೇ ಹೋಗಿ ಸುಮಾರು ಹೊತ್ತಾಯ್ತಂತೆ. ಈ ಸತ್ತಾದ್ರೂ ನನ್ನ ಮಗ ಪತ್ತೇನೇ ಇಲ್ವಂತೆ. ಅಯ್ಯೋ, ಏನು ಹೇಳ್ತಾ ಇದೆಯಾ? ನಿಜನೇ ಹೇಳ್ತಿದ್ದೀನಿ ರೀ. ಹ್ಞೂ, ಈ ನೋಡ್ರಿ ಫೋನ್ ಮೇಲೆ ಫೋನ್ ಹಾಕ್ತಿದ್ದೀನಿ, ಎತ್ತುತ್ತಿಲ್ಲ. ಅಮ್ಮ ಅಮ್ಮ ಎತ್ತದ್ನೆ ನಮ್ಮ ಫೋನ್ ನನ್ನ ಗಂಡ. ಅಯ್ಯೋ ಇಲ್ಲ ಕಣಮ್ಮಿ, ಫೋನ್ ಮೇಲೆ ಫೋನ್ ಹಾಕ್ತಿದ್ದೀನಿ. ಅಯ್ಯೋ ಮಗಳೇ, ಈಗ ನೀನು ಆಫ್ರಿಕಾಗೆ ಬಂದು ಕರ್ಕೊಂಬಿಟ್ಟು ಎಲ್ಲಿಂದ ಬರೋ ನಮ್ಮಿ? ಆಫ್ರಿಕಾಗೆ ಬರೋವಷ್ಟು ನಮಗೆ ತಿಳುವಳಿಕೆನೂ ಇಲ್ಲ. ಎಷ್ಟು ಲಕ್ಷ ಆಯ್ತದೋ, 2-3 ಲಕ್ಷ ಇಕ್ಕೊಂಡು ಬರೋಕ್ಕನ ಆಯ್ತದ ನಮ್ಮ ಕೈಲಿ? ಆಗಕ್ಕಿಲ್ಲ ಅಂತ ಅನ್ನಿಸ್ತದೆ. ಅಯ್ಯೋ ಎಲ್ಲ ಮಕ್ಕಳು ಬಾಳು ಹಿಂಗೆ ಆಗೋಗ್ಬಿಟ್ರಿ ಹೆಂಗಪ್ಪ? ನನಗಂತೂ ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ಅಮ್ಮ ನಾನು ಒಬ್ಳೆ ಈ ದೇಶದಾಗೆ, ನಾನು ಇಲ್ಲೇ ಇದ್ದು ಬಿಡ್ತೀನೇನೋ. ವಾಪಸ್ ಬರಬೇಕು ಕಣಮ್ಮ ನಾನು. ಅಮ್ಮ ನನ್ನನ್ನು ವಾಪಸ್ ಕರ್ಕೊಂಡು ಹೋಗ್ರಮ್ಮ. ಅಮ್ಮ ಪ್ಲೀಸ್ ಅಮ್ಮ. ನೀನು ಒಳಬೇಡವೇ, ಸಮಾಧಾನ ಮಾಡ್ಕ. ಏನೋ ಒಂದು ಮಾಡಿದ್ರಾಯ್ತು, ಸಮಾಧಾನವ ಮಾಡ್ಕ. ಅಯ್ಯೋ ಏನಪ್ಪ ಮಾಡೋದು ಇವಾಗ? ನೀನು ಹಿಂಗೆಲ್ಲನೂ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಇರು, ನಿಮ್ಮ ಅಪ್ಪನ ಕೇಳಿ ಏನೋ ಒಂದು ಪ್ಲಾನ್ ಮಾಡ್ತೀವಿ, ಸಮಾಧಾನ ಮಾಡ್ಕ. ನಾನು ಒಬ್ಳೆ ಇರೋಕ್ಕಿಲ್ಲ, ಬಾ ಅಮ್ಮ ಬಾ ರೀ. ಹೆಂಗನ ಮಾಡ ಆಫ್ರಿಕಾಗೆ ಹೋಗ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಾ ಹೋಗ್ರಿ. ಲೇ, ನನಗೇನಾದ್ರು ಭಾಷೆ ಬರ್ತದ? ಏನು ಗೊತ್ತದೆ? ಹಾಂ, ನನಗೇನು ಗೊತ್ತಾಗಕ್ಕಿಲ್ಲ, ಎಂಥದೂ ಇಲ್ಲ. ನೀನು ಒಳ್ಳೆ ಸಂದ ಕೇಳ್ತಿಯಲ್ಲ, ನನ್ನನ್ನು ಕೊಳ್ಸಕ್ಕೆ ನೋಡ್ತಿದ್ದಲ್ಲ ನೀನು. ನಾನು ಎಲ್ಲಿ ಹೋಗ್ಬಿಟ್ಟು ಎಲ್ಲಿ ಕರ್ಕೊಂಬಿಟ್ಟು ಬರಲಿ? ನನಗೇನು ಗೊತ್ತಾಯ್ತದೆ? ಈ ಮನೆ ಹೊತ್ತದ ಎಲ್ಲನೂ ದೇವ್ರಣ್ಣ, ನನಗೆ ಏನೂ ಗೊತ್ತಾಗಕ್ಕಿಲ್ಲ ಅಂತ ಬಿಟ್ಬಿಟ್ರೆ ಹೆಂಗ್ರಿ? ಮತ್ತು ನನ್ನ ಮಗಳಲ್ಲಿ ಒಬ್ಳೆ ಏನಾಯ್ತಾಳೋ ಏನೋ ರೀ, ಭಯವಾಯ್ತಾಯ್ತು ನನಗಂತೂ ರೀ. ಸುಮ್ಮನೆ ಹೋಗ್ರಿ, ಕರ್ಕೊಂಬಿಟ್ಟು ಬಾ ಹೋಗ್ರಿ, ಸುಮ್ಕೆನೆಯ ರೀ. ನನ್ನ ಮಗಳು ರೀ, ನನ್ನ ಪಿರಾಣ ರೀ, ನನ್ನ ಮಗಳು ರೀ. ಹೋಗ್ರಿ, ಕರ್ಕೊಂಬಿಟ್ಟು ಬಾ ಹೋಗ್ರಿ. ಲೇ ಬಂಗಾರಿ, ಅಷ್ಟೊಂದು ಸುಲಭ ಅಂತ ಅನ್ಕೊಬಿಟ್ಟನೆ, ಹಿಂಗೆ ಹೋಗ್ಬಿಟ್ಟು ಹಂಗೆ ಕರ್ಕೊಂಬಿಟ್ಟು ಬರೋಕ್ಕಾಯ್ತದೆ ಅಂತ ಅನ್ಕೊಬಿಟ್ಟ. ಅಯ್ಯೋ ದೇವ್ರೆ, ಹ್ಞೂ, ಅಷ್ಟು ಸುಲಭವಾಗೆಲ್ಲ ಕರ್ಕೊಂಬಿಟ್ಟು ಬರೋಕ್ಕಾಗಕ್ಕಿಲ್ಲ. ಅದಕ್ಕೆಲ್ಲ ಏನೇನೋ ಬೇಕಾಯ್ತದೆ ನೋಡು. ಹುಸಿ ಸಮಾಧಾನ ಮಾಡ್ಕ. ಹೋಗ್ಬಿಟ್ಟು ನಾನು ಮಾತಾಡ್ಬಿಟ್ಟು ಅವ್ರ ಅಮ್ಮನ ಕಡೆಯಿಂದ ಫೋನ್ ಹಾಕ್ಸ್ಬಿಟ್ಟು ಒಳಿ ಅಂದ್ರಿಗೆ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರೋಕ್ಕೆ ಹೇಳ್ತೀನಿ. ಯಾಕಂತ ಹೆಂಗೆ ಬಿಟ್ಬಿಟ್ಟು ಬಂದಿರೋದು? ಇವಳು ಏನೋ ಜಗಳ ಮಾಡವಳೆ, ಅದಕ್ಕೆ ಅವ್ನು ಮುಂಚ್ಕೊಂಡತ್ತಾಗೆ ಅವನೇ ಆಟಗತ್ತಾಗ ಹೊಂಟೋಗ್ಬಿಟ್ನಂತೆ. ಫೋನ್ ಹಾಕಿದ್ರೆ ಫೋನ್ ಎತ್ತತಿಲ್ವಂತೆ, ಏನು ಎತ್ತತಿಲ್ವಂತೆ. ನಾನು ಫೋನ್ ಮ್ಯಾಲೆ ಫೋನು ಮಾಡ್ತಾನೆ ಇವನಿ, ನನ್ನ ಫೋನು ಎತ್ತತಿಲ್ಲ. ಏನು ಮಾಡಲಿ ಹೇಳಿ ನಾನು? ಇವಳು ಯಾಕೆ ಜಗಳ ಮಾಡ್ಕೋಬೇಕಿತ್ತಲ್ಲಿ? ಇದೇ ನಮ್ಮ ದೇಶವೇ, ಬಿಟ್ಟು ಹೋದ್ರು ಹೆಂಗೋ ಕರ್ಕೊಂಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡನಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡು ಅಂತ ಹೇಳ. ಲೇ ಕಮಂಗಿ, ಅದು ನಮ್ಮ ದೇಶ ಅಲ್ಲ, ಪರದೇಶ. ಪರದೇಶದಾಗ ಇದೊಳ್ಳೆ ಸೊರ ಐತಲ್ಲ, ಪರದೇಶದವರೆಲ್ಲ ಯಾಕೆ ನಮ್ಮ ದೇಶದವ್ರದ್ದು ಕೇಸ್ ಎಲ್ಲ ನೋಡ್ಕೊತಾರೆ? ಏನು ಗೊತ್ತಾಗಕ್ಕಿಲ್ಲ ನಿಂಗೆ, ಮುಂದಿನ ಇದ್ದಂಗೆ. ನೀರು ಹೋಗ್ಬಿಟ್ಟು ನಾವೇನೇ ಒಂದು ಹೆಜ್ಜೆ ನೋಡ್ಬಿಟ್ಟು ಹೆಂಗೋನೂ ಕರ್ಕೊಂಬಿಟ್ಟು ಬಂದ್ರಾಯ್ತು. ಇರು, ನಾನೇ ಒಂದು ಹೆಜ್ಜೆ ಹೋಗಿ ಏನೋ ಒಂದು ಮಾಡ್ತೀನಿ. ನೀನಿರು ಸುಮ್ಕೆನೇ. ಅಮ್ಮ, ಓಹೋ ಬಂದ್ಬಿಟ್ಟೆಲ್ಲ. ಮತ್ತೆ ಇನ್ನೂ ಒಂದು 6 ದಿನ ಇದ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಹೋಗ ಮತ್ತಗೆ ಅವಳ ಜೊತೆ ಯಾರಿರ್ತಾರೆ? ಯಾವಾಗೂ ಕಿರಿಕು ಬೋಲ್ ಕಿರಿಕ್ ಮಾಡ್ತಾಳೆ ಕಣಮ್ಮ ಅವಳಂತೂ. ಯಾವಾಗೂ ಕಿರಿಕ್ ಮಾಡೋದು, ಅಯ್ಯೋ ಅನ್ಸೋದು, ಅದು ಇದು ಮಾಡೋದು, ಬೇಜಾನ್ ಅಕ್ರ ಮಾಡೋದು ಎಲ್ಲ ಮಾಡ್ತಿರ್ತಾಳೆ. ಅದಕ್ಕೆ ಉಗಿದ್ಬಿಟ್ಟು ಬಂದೆ ಕಣಮ್ಮ. ನಾನೇನು ಹೆಂಗಾರ ಮಾಡ್ಕೊಂಡು ಅಳ್ಬಿದ್ದು ಅಳಾಗ ಹೋಗು ಅಂತ ಹೇಳ್ಬಿಟ್ಟು ಉಗಿದ್ಬಿಟ್ಟು ಒಬ್ಬಳನ್ನೇ ಬಿಟ್ಬಿಟ್ಟು ಬಂದೆ ಕಣಮ್ಮ. ಯಾಕಲ ಬಿಟ್ಬಿಟ್ಟು ಬಂದೆ? ಅವ್ರ ಮನೆಯಲ್ಲ ಬಂದ್ಬಿಟ್ಟು ಎಲ್ಲಿ ಏನು ಎತ್ತ ಅಂತ ಕೇಳಿದ್ರೆ ಏನು ಹೇಳೋದು ಹೇಳು? ನಿಂಗೇನು ತಲೆಗೆಲೆ ಕೆಟ್ಬಿಟ್ಟೈತ ನಿನಗೆ? ಸುಮ್ಕಿರಮ್ಮ. ಬಂದರೆ ಇಲ್ಲ, ನನ್ನ ಮಗ ನಿಮ್ಮ ಮಗಳ ಜೊತೆ ನೀನು ಆಫ್ರಿಕಾಗೆ ಹೋದ್ನಲ್ಲ, ನಂಗೇನು ಗೊತ್ತಿಲ್ಲ ಅಂತೇಳು. ಒಂದು 2 ದಿನ ಕೊಂಡು ಮರ್ಸ್ಕೊಂಡು ಬರ್ತೀನಿ. ಅಮ್ಮ ಅವಳು ಬೋಲಿ ಹಿಂಸೆ ಕೊಡ್ತಾಳೆ ಕಣಮ್ಮ. ಕುಂದ್ರು ನಿಂತರು ಟಾರ್ಚರ್ ಇಕ್ಕೊಳ್ಳು ನನಗಂತೂ. ಅದಕ್ಕೆ ಅವಳು ಸವಾಸ ನೀನಿಯ ಬೇಡ ಅಂತೇಳ್ಬಿಟ್ಟು ನೆಟ್ಟಗೆ ಸುಮ್ಕೇನಿಯ. ಈಗ ನೋಡು ಬಂದ್ಬಿಟ್ಟೆ ನೆಟ್ಟಗೆ ನಾನೇನಿಯ. ನೀನು ಸುಮ್ಕಿರಮ್ಮ ನೀನು. ಏನು ಅವ್ರ ಮನೇಲಿ ಬಂದು ಕೇಳಿದ್ರೆ ನನ್ನ ಮಗ ಎಲ್ಲಿ ನಿಮ್ಮ ಜೊತೆ ಓದ್ನಲ್ಲ ಅಂತ ಏನೋ ಒಂದು ಹೇಳು. ಅಮ್ಮನ ಹೇಳಿಂದ ತಪ್ಪಿಸ್ಕೊಂಡು ನಿಮ್ದೇ ಬಂದಿದ್ದೀನಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟು ಇಕ್ಕೊಬಿಟ್ಟಿದ್ದೀನಿ ಅತ್ತಾಗೆ. ಹೆಂಗನ ಮಾಡ್ಕೊಂಡು ಆಳು ಬಿದ್ದು ಹೋಗ್ಲಿ.
ಅಲ್ಲ ಕಡ್ಲ ಅವಳು ಒಬ್ಳೆ ಅಲ್ಲಿ ಏನ್ಲ ಮಾಡ್ತಾಳೆ ಹೆಂಗ್ಲ ಬರ್ತಾಳೆ ಅವಳು ಅಲ್ಲಿಂದ ಇಲ್ಲಿಗೆ. ಮತ್ತು ನನ್ನ ಮೇಲೆ ದಿಮಾಕ್ ಮಾಡ್ತಾಳೆ ದಿಮಾಕ. ಏನೋ ನೀನು ಅಂತ ನನ್ನ ಮಗ ಇಂಥ ನನ್ನ ಮಗ ಲೋಪರ್ ನನ್ನ ಮಗ ನಾಯಿ ನನ್ನ ಮಗ ಕೊಂತ್ರಿ ನನ್ನ ಮಗ ಅಂತ ಹೆಂಗ್ ಸಿಕ್ರು ಹಂಗೆ ಏನಿಯ ನನ್ನ ಬಗ್ಗೆ ಏನಿಯ ಮಾತಾಡಿದ್ರೆ ನನಗೇನು ಸುಮ್ಮನಿರಕ್ಕಾಯ್ತದಿನವ. ಹೆಂಗ್ ಸಿಕ್ರು ಹಂಗೆ ಏನಿಯ ಮಾತಾಡ್ತಿದ್ಲು. ನೀನು ಮಾತಾಡ್ಕೊಂಡು ಬಿದ್ದೀರಿ ನೀನು ಅಂತ ಹೇಳ್ಬಿಟ್ಟು ನಾನು ನೆಟ್ಟು ಬಂದ್ಬಿಟ್ಟೆ ಕಣಮ್ಮ. ನೀನೇನು ಟೆನ್ಷನ್ ತಗೋಬೇಡ ಸುಮ್ಕಿರು. ಮನೆಯಾಳಿ ಹೆಂಗನ ಮಾಡ್ಬಿಟ್ಟು ಅವಳೇ ನೀನಿಯ ಬತ್ತಳಿ ಬೋಲಿಲ್ಲ ಅಂತಂದ್ರೆ ಅಲ್ಲೇ ಬಿದ್ದಿರ್ಲಿ ಬಿಡಮ್ಮ. ನೋಡು ಬಾ ಒಟ್ಟು ಬೇರೆ ಎಸಿತೈತಿ ಪ್ಲೈಟ್ ಎತ್ಕೊಂಡು ಹಂಗೆ ಚುಯ್ಯಿ ಅಂತ ಬಂದ್ಬಿಟ್ಟೆ. ಇವಳು ಸಾವಾಸ ನೀನು ಬೇಡ ಅಂತ ಹೇಳ್ಬಿಟ್ಟು ರೂಮ್ ಹೋಗ್ಬಿಟ್ಟು ನಂದು ಏನೇನು ಬೇಕು ಎಲ್ಲ ಎತ್ಕೊಂಡು ನೆಟ್ಟು ಬಂದಿದ್ದೀನಿ. ನೀನು ಟೆನ್ಷನ್ ತಗೋಬೇಡ ಬಾ, ನಾವು ನೆಮ್ಮದಿಗಿರೋಣ. ಯಪ್ಪ ಮದುವೆ ಮಾಡ್ಕೊಳ್ಳೋದಕ್ಕಿಲ್ಲ ಮದುವೆ ಮಾಡ್ಕೊಂಡಿದ್ದಂಗೆ ಇದ್ರೆ ನೀನು ನೆಮ್ಮದಿಗಿರ್ಬೋದಿತ್ತು. ಏನೋ ಕುಣ್ಕೊಂಡು ಮದುವೆ ಮಾಡ್ಕೊಂಡಿದ್ದಕ್ಕೆ ಸರಿಯಾದ ಗೊತ್ತಿ ಆಯ್ತು ನನಗಂತೂ. ಅಯ್ಯೋ ನನಗೆ ಬಂದು ಕೇಳ್ತಾರ ಏನು ಅಂತ ಹೇಳ್ಬಿಟ್ಟು ಅದೇ ನಿನಗೆ ಭಯವಾಯ್ತೈತೆ. ಸರಿ ಆಯಿತು ನೋಡಿ, ಬಂದು ಕೇಳಿದ್ರೆ ಏನೋ ಒಂದು ಹೇಳಿದ್ರೆ ಆಯಿತು. ನನಗೂ ಮತ್ತು ಫೋನ್ ಗೀನ್ ಹಾಕಿತ್ತಾಳೇನು. ಮನೆಗೆ ಇಟ್ಬಿಟ್ಟು ಬಂದೀವಿ ಫೋನ, ನನಗೂ ಒಂದು 20 ಕಿತ ಫೋನ್ ಹಾಕಿತ್ತಾಳೆ. ನೋಡಿ ಏನೋ ನೋಡ್ಬಿಟ್ಟು ಮಾತಾಡೇನೋ ಇದು ಮಾಡಿದ್ರೆ ಆಯಿತು. ಅಯ್ಯೋ ಕರ್ಮ. ಬಾ ಹೈದ್ರಾಬಾದಿಂದ ಇಲ್ಲಿಗೆ ಬಾ, ಗೊತ್ತಾಯ್ತದೆ ಬೋಡ್ಡಿ ನನ್ನೇ ಲೋಪರು ಅಂತೀಯಾ. ಈಗ ಗೊತ್ತಾಯ್ತದೆ ಯಾರು ಲೋಪರು ಅಂತ.